ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಆರ್ಟಿಕಲ್ಸ್ ಮೇಲೆ ನೋಡೋಣ. ಅಂದರೆ ಆರ್ಟಿಕಲ್ಸ್ ಅಂದರೆ ಏನು, ಯಾವ್ಯಾವ ಆರ್ಟಿಕಲ್ಸ್ ಇದ್ದಾವೆ, ಎಷ್ಟು ಆರ್ಟಿಕಲ್ಸ್ ಇದ್ದಾವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ಡೆಫಿನಿಟ್ ಆರ್ಟಿಕಲ್ಸು, ಇಂಡೆಫಿನಿಟ್ ಆರ್ಟಿಕಲ್ಸ್ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಗ್ರಾಮರ್ ಅಂದರೆ ಎಲ್ಲ ರೀತಿಯ ಇಂಗ್ಲೀಷ್ ಗ್ರಾಮರ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಹಾಗಿದ್ರೆ ನೋಡೋಣ ಬನ್ನಿ, ಆರ್ಟಿಕಲ್ಸ್ ಅಂದರೆ ಏನು ಅಂತ ಮೊದಲನೇದಾಗಿ ನೋಡೋಣ. ಸೊ ನೋಡಿ ಇಲ್ಲಿ, ಇನ್ ಇಂಗ್ಲೀಷ್ ಗ್ರಾಮರ್ ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಡಿಫೈನ್ ಎ ನೌನ್ ಆ್ಯಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್: ಎ, ಆ್ಯನ್ ಆ್ಯಂಡ್ ದ. ಇಲ್ಲಿ ನೋಡಿ, ಇನ್ ಇಂಗ್ಲೀಷ್ ಗ್ರಾಮರ್ ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಡಿಫೈನ್ ಎ ನೌನ್ ಆ್ಯಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಅಂದರೆ ಇಲ್ಲಿ ಆರ್ಟಿಕಲ್ಸ್ ಅಂದರೆ ಏನು, ಇಂಗ್ಲೀಷ್ ಗ್ರಾಮರಲ್ಲಿ ಆರ್ಟಿಕಲ್ಸ್ ಅನ್ನೋದು ನೌನನ್ನು, ಅದು ನೌನು ಸ್ಪೆಸಿಫಿಕಾ ಅಥವಾ ಅನ್ಸ್ಪೆಸಿಫಿಕಾ ಅನ್ನೋದನ್ನು ತಿಳಿಸ್ಕೊಡುತ್ತವೆ. ಆರ್ಟಿಕಲ್ಸ್ ಏನು ತಿಳಿಸ್ಕೊಡುತ್ತವೆ ಅಂದರೆ, ಯಾವುದೇ ಸೆಂಟೆನ್ಸಲ್ಲಿ ನೌನ್ ಇದ್ದರೆ ಆ ನೌನು ಸ್ಪೆಸಿಫಿಕ್ ನೌನ ಅಥವಾ ಅನ್ಸ್ಪೆಸಿಫಿಕ್ ನೌನ ಅಂತ ತಿಳಿಸ್ಕೊಡೋದನ್ನು ಏನಂತ ಕರಿತೀವಿ ನಾವು, ಆರ್ಟಿಕಲ್ಸ್ ಅಂತ ಕರಿತೀವಿ. ಅಂದರೆ ಸ್ಪೆಸಿಫಿಕ್ ಅಂದರೆ ಅದೊಂದು ಪರ್ಟಿಕ್ಯುಲರ ಅಥವಾ ಜಾಸ್ತಿ ಇದ್ದಾವ, ಒಂದಕ್ಕಿಂತ ಹೆಚ್ಚಿದ್ದಾವ ಅನ್ನೋದನ್ನು ತೋರಿಸ್ಕೊಡೋದನ್ನು ನಾವು ಏನಂತ ಕರಿತೀವಿ, ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್. ಆರ್ಟಿಕಲ್ಸ್ ಎಷ್ಟಿದ್ದಾವೆ ಇನ್ ಇಂಗ್ಲೀಷ್ ಗ್ರಾಮರಲ್ಲಿ? ಓನ್ಲಿ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್. ಅಂದರೆ 3 ಆರ್ಟಿಕಲ್ಸ್ ಇದ್ದಾವೆ. ಅವು ಯಾವುವು ಅಂದರೆ ಎ, ಆ್ಯನ್ ಆ್ಯಂಡ್ ದ. ಈ 3 ಆರ್ಟಿಕಲ್ಸ್ ಅಂದರೆ ಇಂಗ್ಲೀಷ್ ಗ್ರಾಮರಲ್ಲಿ 3 ಆರ್ಟಿಕಲ್ಸು ನಮಗೆ ಏನು ತಿಳಿಸ್ಕೊಡುತ್ತವೆ, ಯಾವುದೇ ಒಂದು ಸೆಂಟೆನ್ಸ್ ತೊಗೊಂಡ್ರೆ ಅದರಲ್ಲಿ ನೌನು ಸ್ಪೆಸಿಫಿಕ್ ನೌನ ಅಥವಾ ಅನ್ಸ್ಪೆಸಿಫಿಕ್ ನೌನ ಅಂತ ಈ ಆರ್ಟಿಕಲ್ಸು ನಮಗೆ ತಿಳಿಸ್ಕೊಡುತ್ತವೆ. ಹಾಗಾದರೆ ಈ ಆರ್ಟಿಕಲ್ಸ್ನಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ಲು ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಡಿವೈಡ್ ಮಾಡಿದ್ದೀವಿ. ಅವು ಯಾವುವು ಅಂದರೆ ಡೆಫಿನಿಟ್ ಆರ್ಟಿಕಲ್ ಯಾವುದು ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ ಯಾವುದು ಅಂತ ನೋಡೋಣ ಬನ್ನಿ. ನೋಡಿಲಿ, ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೈಟ್ ಆರ್ಟಿಕಲ್ ಆ್ಯಂಡ್ ವೈಲ್ ದ ಈಸ್ ಕಾಲ್ಡ್ ದ ಡೆಫಿನಿಟ್ ಆರ್ಟಿಕಲ್. ನೋಡಿ ಇಲ್ಲಿ ಎ ಮತ್ತು ಆ್ಯನ್ ಅನ್ನೋ ಇವೆರಡು ಆರ್ಟಿಕಲ್ ಏನು ಅಂದರೆ, ಆರ್ಟಿಕಲ್ ಇರೋದೇ 3. ನಾವು ಅದರಲ್ಲಿ ಎ ಮತ್ತು ಆ್ಯನ್ ಇವೆರಡು ಆರ್ಟಿಕಲ್ಲು ಇಂಡೆಫಿನಿಟ್ ಆರ್ಟಿಕಲ್ಸು. ಮತ್ತು ದ ಅನ್ನೋದೇನು, ಇದು ಡೆಫಿನಿಟ್ ಆರ್ಟಿಕಲ್. ಅಂದರೆ ದ ಅನ್ನೋದು ಡೆಫಿನಿಟ್ ಆರ್ಟಿಕಲು, ಎ ಮತ್ತು ಆ್ಯನು ಇನ್ಡೆಫಿನಿಟ್ ಆರ್ಟಿಕಲು. ಹಾಗಿದ್ರೆ ಈ ಡೆಫಿನಿಟ್ ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಇವುಗಳನ್ನ ಯಾಕೆ ಡಿವೈಡ್ ಮಾಡಿದ್ದೀವಿ, ಡೆಫಿನಿಟ್ ಅಂದರೆ ಏನು, ಇನ್ಡೆಫಿನಿಟ್ ಅಂದರೆ ಏನು ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಫಸ್ಟು ದ ಡೆಫಿನಿಟ್ ಆರ್ಟಿಕಲ್ನ ನೋಡೋಣ. ಅಂದರೆ ಡೆಫಿನಿಟ್ ಆರ್ಟಿಕಲ್ ಯಾವುದು, ಇಲ್ಲಿ ದ ಅನ್ನೋದು ಏನು ಡೆಫಿನಿಟ್ ಆರ್ಟಿಕಲ್. ಸೊ ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ದನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾವ ರೀತಿ ನೌನ್ಸ್ಗಳ ಮೇಲೆ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟಾಗಿ ದ ಡೆಫಿನಿಟ್ ಆರ್ಟಿಕಲ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಸ್ಪೆಸಿಫಿಕ್ ನೌನ್ಸ್ ಇರುವಲ್ಲಿ, ಅಂತಂದರೆ ಎಲ್ಲಿ ಪರ್ಟಿಕ್ಯುಲರ್ ಒಂದಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ನೌನ್ ಬಗ್ಗೆ ಹೇಳ್ತೀವಿ ಅಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ಡೆಫಿನಿಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದ ಈಸ್ ಯೂಸ್ಡ್ ವೆನ್ ರೆಫರಿಂಗ್ ಟು ಎ ಪರ್ಟಿಕ್ಯುಲರ್ ನೌನ್ ದಟ್ ದ ಸ್ಪೀಕರ್ ಆ್ಯಂಡ್ ಲಿಸನರ್ ಬೋತ್ ನೌ ಆರ್ ಕ್ಯಾನ್ ಐಡೆಂಟಿಫೈ. ಅಂದರೆ ಯಾವುದೇ ಒಂದು ಹೇಳೋರಿಗೂ ಕೇಳೋರಿಗೂ ಅದು ಒಂದು ಪರ್ಟಿಕ್ಯುಲರ್ ನೌನ್ ಬಗ್ಗೆನೇ, ಅಂದರೆ ಒಂದೇ ಪರ್ಟಿಕ್ಯುಲರ್ ನೌನ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ದ ಯೂಸ್ ಮಾಡ್ತೀವಿ. ಅಂದರೆ ಅದು ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಸ್ಪೆಸಿಫಿಕ್ ನೌನ್ ಎಲ್ಲಿರುತ್ತವೆ ಅಂದರೆ, ಪರ್ಟಿಕ್ಯುಲರ್ ನೌನು ಒಂದು ಸೆಂಟೆನ್ಸಲ್ಲಿ ಪರ್ಟಿಕ್ಯುಲರ್ ನೌನ್ ಇದ್ದರೆ, ಸ್ಪೆಸಿಫಿಕ್ ನೌನ್ ಇದ್ದರೆ ಅದನ್ನು ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ, ದ ಬುಕ್ ಆನ್ ದ ಟೇಬಲ್ ಈಸ್ ಮೈನ್. ಇಲ್ಲಿ ನೋಡಿ, ದ ಬುಕ್ಕು ಮತ್ತು ದ ಟೇಬಲ್, ಇಲ್ಲಿ ಇವೆರಡೂ ಕಡೆನೂ ನಾವು ಏನು ಮಾಡಿದ್ದೀವಿ, ದನ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಇವು ಎರಡು, ಬುಕ್ಕು ಮತ್ತು ಟೇಬಲ್ಲು ಏನಿದ್ದಾವೆ, ಇವು ಪರ್ಟಿಕ್ಯುಲರ್ ನೌನಿದ್ದಾವೆ. ಅಂದರೆ ಈ ಸೆಂಟೆನ್ಸಲ್ಲಿ ಏನು, ಬುಕ್ಕು ಮತ್ತು ಟೇಬಲ್ಲು ಎರಡು ಒಂದು ಪರ್ಟಿಕ್ಯುಲರ್ ನೌನ್ಸ್ ಇದ್ದಾವೆ. ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ನೌನ್ಸ್ ಇದ್ದಾವೆ. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ, ದನ ಯೂಸ್ ಮಾಡೀವಿ, ಆರ್ಟಿಕಲ್ ದನ ನಾವು ಇಲ್ಲಿ ಯೂಸ್ ಮಾಡೀವಿ. ಮತ್ತು ನೋಡಿ, ಯೂನಿಕ್ಯೂ ನೌನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅವು ಯೂನಿಕ್ಯೂ ನೌನ್ಸ್ ಯಾವ ರೀತಿ ನೋಡಿ, ದ ಈಸ್ ಯೂಸ್ಡ್ ಬಿಫೋರ್ ನೌನ್ಸ್ ದಟ್ ಆರ್ ಯೂನಿಕ್ಯೂ ಆರ್ ಸಿಂಗುಲರ್. ಅಂದರೆ ಯೂನಿಕ್ ಅಂದರೆ ಯೂನಿವರ್ಸಲ್ ಆಗಿರಬೇಕು, ಅಂದರೆ ಇಡೀ ಪ್ರಪಂಚಕ್ಕೆ ಒಂದೇ ಅನ್ನೋ ರೀತಿ ಇರಬೇಕು, ಮತ್ತು ಸಿಂಗುಲರ್ ಆಗಿರಬೇಕು. ಅಂಥವುಗಳಲ್ಲಿ ನಾವು ಏನು ಮಾಡ್ತೀವಿ, ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಲೈಕ್ ದ ಸನ್, ದ ಮೂನ್, ದ ಸ್ಕೈ. ಇವು ನೋಡಿ, ದ ಸನ್ನು, ದ ಮೂನು, ದ ಸ್ಕೈ ಇವು ಸಿಂಗುಲರ್ ವರ್ಬು, ಮತ್ತು ಇವು
ಯೂನಿವರ್ಸಲ್ ಆಗಿರುವಂಥ ಅಂದರೆ ಇಡೀ ಪ್ರಪಂಚಕ್ಕೆ ಇವು ಒಂದೇ ಸಿಂಗುಲರ್ ಆಗಿರೋಂಥವು. ಸೊ ಅವುಗಳನ್ನು ನಾವು ಏನು ಹಚ್ತೀವಿ, ಅವುಗಳ ಯಾವ ಆರ್ಟಿಕಲ್ ಯೂಸ್ ಮಾಡ್ತೀವಿ, ದ ಅನ್ನೋ ಡೆಫಿನಿಟ್ ಆರ್ಟಿಕಲ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ನೋಡಿ ಇಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೂಪರ್ಲೇಟಿವ್ಸ್ ಆ್ಯಂಡ್ ಆರ್ಡಿನಲ್ಸ್. ಅಂದರೆ ಯಾವ ಸೂಪರ್ಲೇಟಿವ್ಸ್ ನೀವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡಿದ್ರೆ ಅಲ್ಲಿ ನಿಮಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಬಂದಿರುತ್ತೆ, ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಅಂದರೆ ಸೂಪರ್ಲೇಟಿವ್ ಡಿಗ್ರಿಗಳಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ಮತ್ತು ಆರ್ಡಿನಲ್ಸ್ಗಳಲ್ಲಿ, ಆರ್ಡಿನಲ್ಸ್ ಅಂದರೆ ಈ ಫಸ್ಟು ಸೆಕೆಂಡು ಥರ್ಡ್ ಈ ರೀತಿ ಆರ್ಡಿನಲ್ಸ್ ಹೇಳೋದ್ರಲ್ಲಿ ನಾವು ಏನು ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ನೋಡಿ ದ ಈಸ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ಸ್. ಅಂದರೆ ಯಾವ ಇವಾಗ ಡಿಗ್ರೀಸ್ ಅಂತ ತೊಗೊಂಡ್ರೆ ನಾವು ಬೆಸ್ಟು, ಬೆಟರು ಈ ರೀತಿ ಡಿಗ್ರೀಸ್ಗಳನ್ನ ಹೇಳ್ತೀವಿ ನಾವು. ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಯಾವುದಿರುತ್ತೆ, ಯಾವ ವರ್ಡು ಸೂಪರ್ಲೇಟಿವ್ ಡಿಗ್ರಿಯಲ್ಲಿರುತ್ತೆ ಅಲ್ಲಿ ನಾವು ಆ ವರ್ಡಿಗೆ ನಾವು ಏನು ಯೂಸ್ ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ದ ಬೆಸ್ಟ್, ದ ಟಾಲೆಸ್ಟ್. ನೋಡಿ ಇಲ್ಲಿ ಬೆಸ್ಟು ಮತ್ತು ಟಾಲೆಸ್ಟು ಇವೆಲ್ಲ ಸೂಪರ್ಲೇಟಿವ್, ಅಂದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡುವಂಥ ವರ್ಡ್ಗಳು. ಸೊ ಅವುಗಳಲ್ಲಿ ನಾವು ಏನಂತ ಬಳಸ್ತೀವಿ, ದ ಅಂತ ಬಳಸ್ತೀವಿ. ಆ್ಯಂಡ್ ಆರ್ಡಿನಲ್ಸ್, ಆರ್ಡಿನಲ್ಸಲ್ಲೂ ನಾವು ಏನು ಯೂಸ್ ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ದ ಫಸ್ಟ್, ದ ಸೆಕೆಂಡ್, ಅಂದರೆ ಫಸ್ಟು ಸೆಕೆಂಡು ಥರ್ಡು ಈ ರೀತಿ ಶಬ್ದಗಳನ್ನು ನಾವು ಯೂಸ್ ಮಾಡುವಂಥ, ಅಂದರೆ ಸಿ ಇಸ್ ದ ಫಸ್ಟ್ ಇನ್ ದ ಕ್ಲಾಸ್, ಅಂದರೆ ಫಸ್ಟ್ ಅಂತ ಸೆಕೆಂಡ್ ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಏನು ಮಾಡ್ತೀವಿ, ದ ಅನ್ನೋ ಒಂದು ಡೆಫಿನಿಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ನೋಡಿ, ವಿತ್ ಸಮ್ ಗ್ರಾಫಿಕಲ್ ಲೊಕೇಶನ್ಸ್, ಜಿಯೋಗ್ರಾಫಿಕಲ್ ಲೊಕೇಶನ್ಸ್, ಅಂದರೆ ಕೆಲವು ಲೊಕೇಶನ್ಸ್ನ ಹೇಳುವಲ್ಲಿ ನಾವು ಕೂಡ ನಾವು ಏನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ದ ಈಸ್ ಯೂಸ್ಡ್ ವಿತ್ ಓಷಿಯನ್ಸ್, ಸೀಸ್ ಆ್ಯಂಡ್ ಸಮ್ ರಿವರ್ಸ್. ಅಂದರೆ ಇವು ಓಷಿಯನ್ಸು, ಸೀಸು ಮತ್ತು ರಿವರ್ಸು ಇವೆಲ್ಲ ಏನು ಯಾವುದೇ ಅವು ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋದಿಲ್ಲ, ಅವು ಯೂನಿವರ್ಸಲ್, ಅದೇ ಒಂದೇ ಪ್ಲೇಸಲ್ಲಿ ಇರುತ್ತೆ. ಸೊ ಅವುಗಳಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ದ ಅಂತ ಯೂಸ್ ಮಾಡ್ತೀವಿ. ದ ಎಕ್ಸಾಂಪಲ್ ನೋಡಿ, ದ ಅಟ್ಲಾಂಟಿಕ್, ದ ನೈಲ್. ಈ ಅಟ್ಲಾಂಟಿಕ್ಕು ಮತ್ತು ನೈಲು ಇವು ಆ ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಸೊ ಅವುಗಳನ್ನ ನಾವು ಏನಂತ ಕರಿತೀವಿ, ಆ ನದಿಗಳಿಗೆ ನಾವು, ಅಂದರೆ ಯಾವುದೇ ಪ್ಲೇಸ್ ಚೇಂಜ್ ಮಾಡದೇ ಇರೋಂಥ ರಿವರ್ಗಳಿಗೆ, ಅಂದರೆ ನದಿಗಳಿಗೆ, ಸರೋವರಗಳಿಗೆ ನಾವು ಏನು ಮಾಡ್ತೀವಿ, ದ ಅಂತ ಯೂಸ್ ಮಾಡ್ತೀವಿ. ಸೊ ಯಾಕಂದರೆ ಅವು ಯೂನಿವರ್ಸಲ್ ಆಗಿರುತ್ತೆ, ಸೊ ಅದಕ್ಕೆ ನಾವು ದ ಅಂತ ಯೂಸ್ ಮಾಡ್ತೀವಿ. ದ ಅಂತಂದರೆ ಏನು, ಯಾವುದೇ ಒಂದು ಸ್ಪೆಸಿಫಿಕ್ ಅಥವಾ ಪರ್ಟಿಕ್ಯುಲರ್ ನೌನ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಮತ್ತು ಎಲ್ಲಿ ಅಂತಂದರೆ ಯಾವ ಯೂನಿವರ್ಸಲ್ ಆಗಿರುತ್ತವೆ, ಯಾವ ವಸ್ತುಗಳು ಯೂನಿವರ್ಸಲ್ ಆಗಿರುತ್ತವೆ ಅವುಗಳಲ್ಲಿ ನಾವು ದ ಅಂತ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ದ ಅನ್ನು ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ದ ಇಂಡೆಫಿನಿಟ್ ಆರ್ಟಿಕಲ್ಸ್. ಈ ದ ಒಂದು ಡೆಫಿನಿಟ್ ಆರ್ಟಿಕಲ್ ಆದರೆ ಇನ್ನು ಉಳಿದು ಎರಡು ಎ ಮತ್ತು ಆ್ಯನ್ಗಳೇನು ಇಂಡೆಫಿನೈಟ್ ಆರ್ಟಿಕಲ್ಸ್. ಇಲ್ಲಿ ನಾವು ದ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿದ್ದೀವಿ, ಅಂದರೆ ಆ್ಯಸ್ ಯೂಶುವಲ್ ಇದು ಇಂಡೆಫಿನಿಟ್ ಆರ್ಟಿಕಲ್ಸ್ಗಳನ್ನು ನಾವು ಅನ್ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿರ್ತೀವಿ. ಸೊ ನಾವು ಇಂಡೆಫಿನಿಟ್ ಆರ್ಟಿಕಲ್ಸ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ಆಗಿ ನಾವು ಇಂಡೆಫಿನೆಟ್ ಆರ್ಟಿಕಲ್ನ ಜನರಲ್ ನೌನ್ಸ್ ಎಲ್ಲಿರುತ್ತೋ ಅಲ್ಲಿ ಯೂಸ್ ಮಾಡ್ತೀವಿ. ನಾವು ಡೆಫಿನೆಟ್ನ ಎಲ್ಲಿ ಯೂಸ್ ಮಾಡ್ತಿದ್ದೀವಿ, ಸ್ಪೆಸಿಫಿಕ್ ನೌನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಂಡೆಫಿನೆಟ್ನ ಎಲ್ಲಿ ಜನರಲ್ ನೌನ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಎ ಆರ್ ಆ್ಯನ್ ಆರ್ ಯೂಸ್ಡ್ ಟು when referring to a noun in a general sense or when it's the first time it's being mentioned. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಐ ಸಾ ಎ ಡಾಗ್. ಇದು ನೋಡಿ ಎನಿ ಡಾಗ್ ಮೀನ್ಸ್ ಇದು ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಇಲ್ಲ, ಇದೇ ಡಾಗು ಅದೇ ಡಾಗು ಅಂತ ನಾವು ಹೇಳ್ತಾ ಇಲ್ಲ. ಸೊ ಎನಿ ಡಾಗ್, ಯಾವುದೇ ಡಾಗ್ ಇರ್ಬೋದು. ಐ ಸಾ ಎ ಡಾಗ್ ಅಂತಂದರೆ ಅದು ಡಾಗ್ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ತಾ ಇಲ್ಲ. ಸೊ ಜನರಲ್ ಆಗಿ ಡಾಗ್ ಅಂತ ಹೇಳ್ತಾ ಇದ್ದೀವಿ. ಇದು ಜನರಲ್ ಏನು, ಕಾಮನ್ ನೌನು. ಇದು ಕಾಮನ್ ನೌನ್ ಅಂದರೆ ಇಟ್ ಮೀನ್ಸ್ ಏನು, ನಾವು ಕಾಮನ್ ನೌನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಎ ಮತ್ತು ಆ್ಯನ್ನ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಪ್ರಾಪರ್ ನೌನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಸಿಂಗುಲರ್ ಕೌಂಟೇಬಲ್ ನೌನ್ಸ್. ಮತ್ತು ಎಲ್ಲಿ ಯೂಸ್ ಮಾಡ್ತೀವಿ, ಎ ಮತ್ತು ಆ್ಯನ್ನ ಸಿಂಗುಲರ್ ಮತ್ತು ಕೌಂಟೇಬಲ್ ನೌನ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಎ ಆರ್ ಆ್ಯನ್ ಆರ್ used only with singular countable nouns. A is used before words starting with a consonant sound and an is used before words starting with a vowel. ಅಂದರೆ ಎ ಮತ್ತು ಆ್ಯನ್ನ ನಾವು ಯಾವುದೇ ಒಂದು ಸಿಂಗುಲರ್ ಮತ್ತು ಕೌಂಟೇಬಲ್. ಸಿಂಗುಲರ್ ಅಂದರೆ ದಿಸ್ ಈಸ್ ಎ ಪೆನ್, ಒಂದು ಪೆನ್ ಇದ್ದರೆ ನಾವು ಎ ಪೆನ್ ಅಂತ ಹೇಳ್ತೀವಿ. ಅಂದರೆ ಕೌಂಟ್ ಮಾಡೋದಕ್ಕೆ ನಾವು ಕೌಂಟೇಬಲ್ ನೌನ್ಸ್ಗಳಿಗೆ ಇಲ್ಲಿ ಏನು ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೀವಿ. ಮತ್ತು ಯಾವುದೇ ನೌನ್ಸ್ಗಳು ಸಿಂಗುಲರ್ ನೌನ್ ಆಗಿದರೆ ಅಲ್ಲೂ ಕೂಡ ನಾವು ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೀವಿ. ಎ ಈಸ್
ಯೂಸ್ಡ್ ಬಿಫೋರ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಕನ್ಸೋನೆಂಟ್. ಯಾವುದೇ ಒಂದು ಅಂದರೆ ಈಗ ನಮ್ಮ ಆಲ್ಫಾಬೆಟ್ಸ್ಗಳಲ್ಲಿ ಯಾವುದೇ ಕಾನ್ಸೋನೆಂಟ್ ಸೌಂಡ್ ಇದ್ದರೆ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಎ ಅನ್ನು ಯೂಸ್ ಮಾಡ್ತೀವಿ. ಮತ್ತು ಯಾವುದೇ ಓವೆಲ್ ಸೌಂಡ್ ಇದ್ದರೆ ಅಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಅಂದರೆ ಕಾನ್ಸೋನೆಂಟ್ ಸೌಂಡ್ ಇದ್ದರೆ ಎ ಅನ್ನು ಯೂಸ್ ಮಾಡ್ತೀವಿ, ಓವೆಲ್ ಸೌಂಡ್ ಇದ್ದರೆ ಆ್ಯನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಎ ಕಾರ್, ಆ್ಯನ್ ಏಪಲ್, ಎ ಯೂನಿವರ್ಸಿಟಿ ಪ್ರೊನೌನ್ಸ್ಡ್ ವಿತ್ ಎ ವಾಯ್ಸ್ ಸೌಂಡ್, ಸೊ ಇಟ್ ಈಸ್ ಯೂಸಸ್ ಎ. ಆ್ಯನ್ ಅವರ್ ಪ್ರೊನೌನ್ಸ್ಡ್ ವಿತ್ ಎ ಸೈಲೆಂಟ್ ಹೆಚ್, ಸೊ ಇಟ್ ಯೂಸಸ್ ಆ್ಯನ್. ಇಲ್ಲಿ ನೋಡಿ, ಕಾರ್ ಅನ್ನೋ ಸೌಂಡ್ನಲ್ಲಿ ನಮಗೆ ಏನು ಬರ್ತಾ ಇದೆ, ಕ ಅನ್ನೋ ಸೌಂಡ್ ಬರ್ತಾ ಇದೆ, ಅದು ಕಾನ್ಸೋನೆಂಟ್ ಸೌಂಡ್. ಸೊ ಅದಕ್ಕೆ ನಾವಿಲ್ಲಿ ಎ ಅನ್ನು ಬಳಸಿದ್ದೀವಿ. ಆ್ಯನ್ ಆ್ಯಪಲ್, ಆ್ಯಪಲ್ ಅನ್ನೋದು ಎ ಅನ್ನೋದು ಇದೇನು ಓವೆಲ್. ಸೊ ನಾವು ಇಲ್ಲಿ ಏನು ಬಳಸಿದ್ದೀವಿ, ಆ್ಯನನ್ನು ಬಳಸಿದ್ದೀವಿ. ಅಂದರೆ ಕಾನ್ಸೋನೆಂಟ್ ಇದ್ದಲ್ಲಿ ಎನ ಬಳಸಿದ್ದೀವಿ, ಓವೆಲ್ ಇದ್ದಲ್ಲಿ ಆ್ಯನನ್ನು ಬಳಸಿದ್ದೀವಿ. ಎ ಯೂನಿವರ್ಸಿಟಿ, ಇಲ್ಲಿ ನೀವು ಕೇಳ್ಬೋದು ಯೂನಿವರ್ಸಿಟಿ, ಯು ಅನ್ನೋದು ಒಂದು ಕಾನ್ಸನೆಂಟ್, ಅಂದರೆ ನಾವು ಓವೆಲ್. ಅಂದರೆ ಇಲ್ಲಿ ಏನು ಎ ಇ ಐ ಓ ಯು 5 ಓವೆಲ್ಗಳನ್ನು ನೋಡ್ತೀವಿ. ಈ ಓವೆಲ್ಗಳಲ್ಲಿ ಯು ಅನ್ನೋದು ಕೂಡ ಒಂದು ಓವೆಲ್ ಆಗಿರುತ್ತೆ. ಬಟ್ ಇಲ್ಲಿ ಯಾಕೆ ನಾವು ಎನ ಯೂಸ್ ಮಾಡಿದ್ದೀವಿ ಅಂದರೆ ನಮಗೆ ಅದು ಓವೆಲ ಅಥವಾ ಕಾನ್ಸೋನೆಂಟಾ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಸೌಂಡ್ ಮುಖ್ಯ. ಏನಂತಂದರೆ ಆ ಯೂನಿವರ್ಸಿಟಿ ಅಲ್ಲಿ ನಾವು ಯಾವ ಸೌಂಡನ್ನು ಯು ಅನ್ನೋ ಸೌಂಡನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಏನು ಬಳಸ್ತೀವಿ, ಅಲ್ಲಿ ನಮಗೆ ಯಾವ ರೀತಿ ಉಚ್ಚಾರ ಬರ್ತಾ ಇದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಸೊ ಯು ಅಂತ ಸೌಂಡ್ ಬರ್ತಾ ಇದೆ, ಸೊ ನಾವಿಲ್ಲಿ ಯೂನಿವರ್ಸಿಟಿ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಪ್ರೊನೌನ್ಸ್ಡ್ ವಿತ್ ಎ ವಾಯ್ಸ್ ಸೌಂಡ್, ಸೊ ಇಟ್ ಈಸ್ ಯೂಸ್ ಎ. ಆ್ಯನ್ ಅವರ್, ಇಲ್ಲಿ ನೋಡಿ ಆ್ಯನ್ ಅವರ್ ಅನ್ನೋದು ಇಲ್ಲಿ ಹೆಚ್ ಅನ್ನೋದು ಏನು ಕಾನ್ಸೋನೆಂಟು, ಬಟ್ ಇಲ್ಲಿ ಆ್ಯನ್ ಯೂಸ್ ಮಾಡಿದ್ದೇವೆ. ಆ್ಯನ್ ನಾವು ಇಲ್ಲಿ ಉಚ್ಚಾರ ನೋಡಬೇಕಂದ್ರೆ ನಾವು ಶಬ್ದ ಯಾವ ರೀತಿ ಬರ್ತಾ ಇದೆ, ಸೌಂಡ್ ಯಾವ ರೀತಿ ಬರ್ತಾ ಇದೆ. ಆ್ಯನ್ ಅವರ್ ಅಂದರೆ ಇಲ್ಲಿ ಹೆಚ್ಚು ಸೈಲೆಂಟ್ ಆಗುತ್ತೆ. ಆ್ಯನ್ ಅವರ್ ಅಂತ ನಮಗೆ ಯಾವ ಓವೆಲ್ ಸೌಂಡ್ ಬರ್ತಾ ಇದೆ, ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಆ್ಯನನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ವೆನ್ ನಾಟ್ ಟು ಯೂಸ್ ಆರ್ಟಿಕಲ್ಸ್. ನಾವು ಇಷ್ಟೊತ್ತವರೆಗೂ ಏನು ನೋಡಿದ್ವಿ, ಆರ್ಟಿಕಲ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿದ್ವಿ. 3 ಆರ್ಟಿಕಲ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಬಟ್ ಇಲ್ಲಿನೇ ಎಲ್ಲಿ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು ನೋಡಿಲಿ. ಪ್ಲ್ಯೂರಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ಇನ್ ಎ ಜನರಲ್ ಸೆನ್ಸ್. ಯಾವುದೇ ಪ್ಲ್ಯೂರಲ್ ಮತ್ತು ಅನ್ಕೌಂಟೇಬಲ್ಸ್ ನೌನ್ಸ್ ಇದ್ದರೆ ಅಲ್ಲಿ ಆರ್ಟಿಕಲ್ಸ್ ಯೂಸ್ ಆಗಲ್ಲ. ಅಂದರೆ ಪ್ಲೂರಲ್ ಆಗಿದ್ದರೆ, ಒಂದು ವರ್ಡು ಪ್ಲೂರಲ್ ಆಗಿದ್ದರೆ ಅಲ್ಲಿ ಇದು ಆರ್ಟಿಕಲ್ಸ್ ಯೂಸ್ ಆಗಲ್ಲ. ಆ್ಯಂಡ್ ಅನ್ಕೌಂಟೇಬಲ್, ಕೌಂಟ್ ಮಾಡುವಂಥ ವರ್ಡ್ಸ್ಗಳಿದ್ದರೆ ನಾವು ಎ ಆ್ಯಂಡ್ ದನ ಯೂಸ್ ಮಾಡ್ತೀವಿ. ಬಟ್ ಅನ್ಕೌಂಟೇಬಲ್ ನೌನ್ಸ್ಗಳಲ್ಲಿ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ಪ್ರಾಪರ್ ನೌನ್ಸಲ್ಲೂ ಕೂಡ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ಅಂದರೆ ಯಾವುದೇ ಪ್ರಾಪರ್ ನೌನು, ಶಿ ಈಸ್ ಎ ಗರ್ಲ್, ಅಲ್ಲಿ ನಾವು ಕಾಮನ್ ನೌನು, ಗರ್ಲ್ ಅನ್ನೋದೊಂದು ಕಾಮನ್ ನೌನು, ಅಲ್ಲಿ ಎ ಅನ್ನೋ ಒಂದು ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಬಟ್ ಶಿ ಈಸ್ ಎ ಹೀನಾ, ಅವಳು ಹೀನಾ, ಅಲ್ಲಿ ಹೀನಾ ಅನ್ನೋ ಒಂದು ಪ್ರಾಪರ್ ನೌನ್ಗೆ ನಾವು ಎ ಅನ್ನು ಯೂಸ್ ಮಾಡೋಕ್ಕೆ ಬರಲ್ಲ, ಆರ್ಟಿಕಲ್ಸ್ನಲ್ಲಿ ಯೂಸ್. ಸೊ ಪ್ರಾಪರ್ ನೌನ್ಸ್ಗೆ ಯಾವಕ್ಕೂ ಕೂಡ ನಾವು ಆರ್ಟಿಕಲ್ಸ್ನ ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ, ವಿತ್ ಲ್ಯಾಂಗ್ವೇಜಸ್ ಆ್ಯಂಡ್ ನ್ಯಾಷನಾಲಿಟೀಸ್, ಮತ್ತು ಯಾವುದೇ ಲ್ಯಾಂಗ್ವೇಜ್ಗಳಿಗೆ ಮತ್ತು ನ್ಯಾಷನಾಲಿಟೀಸ್ಗೆ ಆರ್ಟಿಕಲ್ಸು ಯೂಸ್ ಆಗಲ್ಲ. ಸೊ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಫ್ರೆಂಡ್ಸ್, ಆರ್ಟಿಕಲ್ಸ್ ಅಂದರೆ ಏನು, ಎಷ್ಟು ಆರ್ಟಿಕಲ್ಸ್ ಇದ್ದಾವೆ, ಅವು ಯಾವ್ಯಾವು, ಮತ್ತು ಆರ್ಟಿಕಲ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ಗ್ರಾಮರ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.